ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋ ಮಾದೇವ ಸಿನಿಮಾ ಕುರಿತಾಗಿ ನಟ ವಿನೋದ್ ಪ್ರಭಾಕರ್ ಅವರ ಅಭಿನಯದ ಮಾದೇವ ಸಿನಿಮಾ ಇವತ್ತು ಬಿಡುಗಡೆಯಾಗಿದೆ. ನವೀನ್ ರೆಡ್ಡಿ ಬಿ ಅನ್ನೋರು ಈ ಸಿನಿಮಾದ ನಿರ್ದೇಶಕರು. ಸೊ ಈ ಸಿನಿಮಾ 80ರ ದಶಕದ ಭೂಗತ ಲೋಕದ ಮುಗ್ಧ ಮಾದೇವನ ದುರಂತ ಕತೆ ಅಂತ ಹೇಳಬೇಕಾಗತ್ತೆ. ವಿನೋದ ಪ್ರಭಾಕರ್ ಅವರ ಅಭಿಮಾನಿ ಆಗಿದ್ರೆ ನೀವು ಈ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಮಾದೇವ ಅನ್ನುವ ಒಂದು ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಮತ್ತು ಜೀವಿಸಿದ್ದಾರೆ. ಆತ ಅನಾಥ, ಜೈಲಿನಲ್ಲಿ ಆತನಿಗೆ ಒಂದು ಕೆಲಸ ಇದೆ, ಅವನಿಗೆ ಒಂದು ಬ್ಯಾಕ್ಗ್ರೌಂಡ್ ಕೂಡ ಇದೆ. ತಾನಾಯಿತು ತನ್ನ ಪಾಡಾಯಿತು ಅನ್ನುವ ಮೂಲಕ ಅವನು ಸಿನಿಮಾದಲ್ಲಿ ಇರ್ತಾನೆ. ಆರಂಭದಲ್ಲಿ ತನ್ನ ತಾಯಿಗೆ ಊಟ ಕೊಡಲು ನಾಯಕಿ ಆ ನಾಯಕನನ್ನು ಸೆಳೆಯಲು ಪ್ರಯತ್ನ ಪಡ್ತಾಳೆ. ಆ ನಾಯಕಿಯ ತಾಯಿ ಜೈಲಿನಲ್ಲಿರ್ತಾರೆ. ಯಾಕೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಸಿನಿಮಾ ನೋಡಬೇಕು. ಸೊ ಈ ಒಂದು ಪ್ರಯತ್ನದಲ್ಲಿ ನಾಯಕನ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ. ಈ ಸಿನಿಮಾ ಮೊದಲ 1 ಗಂಟೆ ಆದಮೇಲೆ ಒಂದು ಒಳ್ಳೆ ಟ್ವಿಸ್ಟ್ ಇದೆ. ಆ ಟ್ವಿಸ್ಟು ಭಾಳ ಸರ್ಪ್ರೈಸಿಂಗ್ ಆಗಿ ನಿಮಗೆ ಸಿನಿಮಾದಲ್ಲಿ ಸಿಗುತ್ತೆ. ಪೊಲೀಸ್ ಅಧಿಕಾರಿಯಾಗಿ ಇಂಟರ್ವಲ್ ಆದ ನಂತರ ಮಾಲಾಶ್ರೀ ಅವರು ಬರ್ತಾರೆ. ಅವರು ಒಂದು ಫೈಟ್ ಸೀನ್ ಇದೆ, ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಮಾಲಾಶ್ರೀ ಅವರು ಗೆಸ್ಟ್ ರೋಲ್ ಈ ಸಿನಿಮಾದಲ್ಲಿ, ಬಟ್ ಅದು ತುಂಬ ಇಂಪಾರ್ಟೆಂಟು, ಕತೆಗೆ ಪೂರಕವಾಗಿ ಬರುವಂತಹ ಒಂದು ಪಾತ್ರ ಕೂಡ ಆಗಿದೆ. 80ರ ದಶಕದ ಭೂಗತ ಲೋಕ ಮತ್ತು ಆ ಸಮಯದಲ್ಲಿದ್ದಂತಹ ಎಂಟ್ರಿ ಆಗಿದ್ದಂತಹ ಡ್ರಗ್ಸ್ ಮಾಫಿಯಾ ಈ ಸಿನಿಮಾದಲ್ಲಿ ಬಹಳ ಒಂದು ಹಿನ್ನೆಲೆಯಾಗಿ ಕಂಡುಬರುತ್ತೆ. ಇದರಲ್ಲಿ ಮಾದೇವನ ಕತೆ ಯಾಕೆ ಹೀಗೆ, ಇವೆಲ್ಲ ಮಾದೇವನ ಜೀವನದಲ್ಲಿ ಹೇಗೆ ಎಂಟ್ರಿ ಆಯಿತು ಅನ್ನೋದನ್ನು ಈ ಸಿನಿಮಾದಲ್ಲಿ ಹೇಳಲು ಒಂದು ಪ್ರಯತ್ನ ನಿರ್ದೇಶಕರು ಮಾಡಿದ್ದಾರೆ. ಉಗಿ ಬಂಡಿ, ಈ ರೈಲು, ಹಳೆಯ ಕಾಲದ ರೈಲು, ಬೆಲ್ ಬಾಟಮ್ ಪ್ಯಾಂಟು ಮತ್ತು ಈ ಡಯಲ್ ಮಾಡೋ ಫೋನು, ಸೊ ಈ ರೀತಿ ಒಂದು ಎಲಿಮೆಂಟ್ಸ್ ಏನಿದೆ 80ರ ದಶಕದ್ದು ಅದೆಲ್ಲ ಸಿನಿಮಾದಲ್ಲಿ ನಾವು ಒಂದು ನೋಡ್ಬೋದು. ಎಲ್ಲ ಭಾಳಷ್ಟು ಸೆಟ್ಟಿಂಗ್ಸ್ಗಳಿದೆ. ಅದು ಒಂದು ಸಿನಿಮಾದ ಬಜೆಟ್ಗೆ ಪೂರಕವಾಗಿ ಅವರು ಮಾಡ್ಕೊಂಡಿರೋದು ಕೂಡ ಕಂಡುಬರುತ್ತೆ. ಇಲ್ಲಿ ಕತೆಗೆ ತಕ್ಕ ಸಾಹಿತ್ಯ ಮತ್ತು ಸಂಗೀತ ಆಗಾಗ ಬರ್ತಾ ಇರುತ್ತೆ. ಕೆಲವು ಕಡೆ ಅಂತೂ BGM ತುಂಬ ಚೆನ್ನಾಗಿ ಒಳ್ಳೆ ಲೆವೆಲಲ್ಲಿ ತೊಗೊಂಬಂದಿದ್ದಾರೆ. ಈ ಸಿನಿಮಾದಲ್ಲಿ ತಾಯಿ ಮಗನ ಸಂಬಂಧ ಇದೆ ಮತ್ತು ಅಣ್ಣ ತಮ್ಮನ ಕತೆ ಇದೆ. ಇವೆಲ್ಲ ಈ ಸಿನಿಮಾದ ಪಾತ್ರಧಾರಿ ಮಾದೇವನಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಈ ಸಿನಿಮಾ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಕ್ಲೈಮ್ಯಾಕ್ಸಲ್ಲಿ ಒಂದು ದೊಡ್ಡ ಬಿಗ್ ಟ್ವಿಸ್ಟ್ ಇದೆ. ಇದರಲ್ಲಿ ವಿಲನ್ ಯಾರು ಅನ್ನೋದನ್ನು ನೋಡಬೇಕು. ಯಾಕೆ ಅವ್ರು ವಿಲನ್ ಆಗ್ತಾರೆ ಅನ್ನೋದು ಕೂಡ ತೋರಿಸಿದ್ದಾರೆ. ವಿನೋದ್ ಪ್ರಭಾಕರ್ ಅವ್ರ ಪಾಡಿಗೆ ಅವರಿರೋ ಒಂದು ಪಾತ್ರದಲ್ಲಿ ನಟಿಸುವ ವಿನೋದ್ ಪ್ರಭಾಕರ್ ಫೈಟ್ ಸೀನ್ಗಳಲ್ಲಿ ಆ್ಯಸ್ ಯೂಶುವಲ್ ಅವ್ರ ತಂದೆ ಥರ ಅವರು ಭಾಳ ಚೆನ್ನಾಗಿ ಪವರ್ಫುಲ್ಲಾಗಿ ಗಮನ ಸೆಳೀತಾರೆ. ಕಡೆಯಲ್ಲಿ ಅವರು ಈಗ ಟೈಗರನ್ನು ಈಗ ಇವರು ಜೂನಿಯರ್ ಮರಿ ಟೈಗರ್ ಅಂತಾರೆ. ಸೊ ಅವ್ರ ತಂದೆ ಟೈಗರ್ ಪ್ರಭಾಕರ್ ಅಂತಲೇ ಹೆಸರು ವಾಸಿಯಾಗಿದ್ದಂಥವ್ರು. ಆ ಟೈಗರ್ ಕೂಡ ಹೇಗೆ ತನ್ನ ಪಾಡಿಗೆ ತನ್ನ ಇರುತ್ತೆ, ಹಸಿವಾದಾಗ ಯಾವ ರೀತಿ ಒಂದು ಆಕ್ರಮಣ ಮಾಡುತ್ತೆ ಅನ್ನೋದನ್ನು ಒಂದು ಸೀನ್ ಮೂಲಕ ಕೂಡ ಕಡೆಯಲ್ಲಿ ತೋರಿಸಿದ್ದಾರೆ. ಇದು ವಿನೋದ್ ಪ್ರಭಾಕರ್ ಮತ್ತು ನಾಯಕಿಯಾಗಿ ಸೋನಾಲ್ ಅವರು, ಶ್ರೀನಗರ ಕಿಟ್ಟಿ, ಮಾಲಾಶ್ರೀ, ಬಹುಮುಖ್ಯವಾಗಿ ಶ್ರುತಿ ಅವರು 2 ಶೇಡ್ ಪಾತ್ರಗಳಲ್ಲಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅವರ ಒಂದು ಅಭಿಮಾನಿಗಳಿಗೂ ಕೂಡ ಈ ಸಿನಿಮಾ ಇಷ್ಟ ಆಗ್ಬೋದು ಅಂತ ಹೇಳ್ತಾ, ಅಚ್ಯುತ್ ಕುಮಾರ್ ಅವರು ಮತ್ತು ಇನ್ನು ಉಳಿದ ಎಲ್ಲ ಪಾತ್ರಗಳು ಕೂಡ ಆ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಸೊಗಸಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓವರಾಲ್ ಇದು ಒಂದು ಭೂಗತ ಲೋಕದ 80ರ ದಶಕದ ಭೂಗತ ಲೋಕದಲ್ಲಿ ಅದ್ರ ಪಾಡಗದು ವಿಜೃಂಭಣೆಯಿಂದ ಇದ್ದಂತಹ ರೌಡಿಗಳು, ನಾಯಕರುಗಳು, ಅಂದರೆ ಆವಾಗ ಒಂದು ಏನು ಆಯಿತು ಜೀವನ ಮಿಂಚಿದ್ರು. ಈಗ ಈ ರೀತಿ ಹಲವಾರು ಈ ಒಂದು ಕತೆ ನೆಡ್ಕೊಂಡು ಹಲವಾರು ಸಿನಿಮಾಗಳು, ಪುಸ್ತಕಗಳು ಬಂದಿದೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಯಾರಿಗೂ ಗೊತ್ತಿಲ್ಲದಲ್ಲೇ ಇರೋ ಒಂದು ಪಾತ್ರ ಯಾವ ರೀತಿ ಒಂದು ಇನ್ವಾಲ್ವ್ ಆಗುತ್ತೆ, ಸೊ ಅದ್ರ ಅಂತ್ಯ ಹೇಗಾಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತರುವ ಒಂದು ಪ್ರಯತ್ನವನ್ನು ನವೀನ್ ರೆಡ್ಡಿ ಬಿ ಅವರು ಮತ್ತು ತಂಡ ಮಾಡಿದೆ. ನೀವು ಆ 80ರ ದಶಕದ ಒಂದು ಕಥೆಯನ್ನು ತಿಳ್ಕೋಬೇಕು ಮತ್ತು ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರ ಒಂದು ಸಿನಿಮಾ ನೋಡಬೇಕಂತಿದ್ರೆ ಖಂಡಿತ ಈ ಸಿನಿಮಾ ಹೋಗಿ ತಾಳ್ಮೆಯಿಂದ ಸಿನಿಮಾ ನೋಡಿದ್ರೆ, ಓವರಾಲ್ ಸಿನಿಮಾ ನೋಡಿದ್ಮೇಲೆ ಈ ರೀತಿ ಹಲವಾರು ಸಿನಿಮಾಗಳು ಇತ್ತೀಚೆಗೆ ಕೈವ ಅನ್ನೋ ಒಂದು ಸಿನಿಮಾ ಬಂದಿತ್ತು. ನಾನು ಈ ಒಂದು ಸಿನಿಮಾ ಹೋಗೋ ಕುತೂಹಲನೇ ಈ ಒಂದು ಆ ದಶಕದ ಕಥೆಗಳನ್ನು ಯಾವ ರೀತಿ ಇವರು ಪ್ರಸ್ತುತ ಪಡಿಸ್ತಿದ್ದಾರೆ ಅನ್ನೋದು ನೋಡಬೇಕಂದ್ರೆ ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ. ಖಂಡಿತ ನಿಮಗೆ ನಿರಾಸೆ ಆಗಲ್ಲ ಅಂತ ನಾನಾದರೂ ಭಾವಿಸಿರ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.